ಹಲೋ, ವೆಲ್ಕಮ್ ಬ್ಯಾಕ್ ಟು ಡೇ 4 ಆಫ್ ನಮ್ಮೂರ ಹಬ್ಬ. ಬೆಳಿಗ್ಗೆನೇ ಆರಾಮಾಗಿ ಫ್ರೀ ಆಗಿದ್ವಿ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಕಳ್ಳ ಪೊಲೀಸ್ ಆಟ ಮತ್ತು ಹಾಗೆ ಫ್ರೆಶ್ ಅಪ್ ಆಗಿ ಈವ್ನಿಂಗು ನಾವು ಇನ್ನೇನು ಬೀದಿ ಚೆನ್ನಮ್ಮನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ವಿ. ನೋಡ್ತಿದ್ದೀರಾ ಅಲ್ವಾ, ಸೇಮು ನೆನ್ನೆ ಹೇಗೆ ಮಾಡಿದ್ವಿ ಅದೇ ಥರನೇ ಬೀದಿ ಚೆನ್ನಮ್ಮ ಅಮ್ಮನವ್ರನ್ನ ಮಾಡ್ತಿದ್ವಿ. ಹಲೋ, ಸೊಂಬೇಗೌಡರು ಮೊಮ್ಮಕ್ಕಳು 3 ಜನ ಇದ್ದಾರೆ ಇಲ್ಲಿ. ಅವ್ರ ಹತ್ರ ಈ ಹಬ್ಬ ಹೇಗೆ ಮಾಡ್ತಾರೆ ಅಂತ ಕೇಳೋಣ, ಓಕೆನಾ? ಫಸ್ಟ್ ಆಲ್ರೆಡಿ ನಾನು ಡೇ 1 ವೀಡಿಯೋ ನಾನು ನಿಮಗೆ ತೋರಿಸಿದ್ದೀನಿ. ಇದು ಡೇ 2. ಇದು ಬೀದಿ ಚೆನ್ನಮ್ಮ ಅಂತ ಹೇಳಿ ಮಾಡ್ತಿರೋದು. ಸೇಮ್ ಅಕ್ಕ ತಂಗಿರನ್ನ 2 ದಿವಸ ಮಾಡೋ ಹಬ್ಬ ಇದು. ಸೊ ಇವತ್ತು ಮಾತಾಡ್ಸೋಣ ಬನ್ನಿ ಇವ್ರನ್ನ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ, ಇವಾಗ ಫುಲ್ ಪ್ರಿಪೇರ್ ಆಗಿದ್ದಾರೆ. ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಓಕೆ, ಸೋಮಶೇಖರ್ ಅವರು ನಮ್ಮ ಮೊದಲನೇ ಮಾವನ ಮಗ ಇಲ್ಲಿದ್ದಾರೆ. ಅವರಿಂದ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಇವರೇ ಈ ಹಬ್ಬನ ಮಾಡ್ತಿರೋದು. ಮುಂಚೆ ನಮ್ಮ ಮಾಮ ಮಾಡ್ತಿದ್ರು, ಇವಾಗ ಅವ್ರು ಮಾಡ್ತಿದ್ದಾರೆ. ಹಾಗಾಗಿ ಅವ್ರನ್ನೇ ಮಾತಾಡ್ಸೋಣ. ಫಸ್ಟ್ ಹೇಳಿ. ಇದು ನಮ್ಮ ವಂಶಪಾರಂಪರ್ಯವಾಗಿ ಬಂದಿರುವಂಥ ಆಚರಣೆ. ಇದು ನಿನ್ನೆ ಮತ್ತು ದಾಲ್ ಚೆನ್ನಮ್ಮ, ಇವತ್ತು ಬೀದಿ ಚೆನ್ನಮ್ಮ. ಇವರಿಬ್ಬರು ಬಸವೇಶ್ವರನ ಅಂಗರಕ್ಷೆ ಕೊಡ್ತಾರೆ. ಬಸವೇಶ್ವರನ ಹಬ್ಬ ಆದಮೇಲೆ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಇದು ಹೇಗೆ ಮಾಡ್ತಾರೆ ಅಂತಂದರೆ, ಫಸ್ಟ್ ಈ ಥರ ಫುಲ್ ಅವರೇ ಹೋಗಿ ಮಣ್ಣು ತೊಗೊಂಡು ಬಂದು ಫುಲ್ ಅವರೇ ಕೆತ್ತನೆ ಮಾಡಿ ಈ ಥರ ಮಾಡೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರಾ ಅಲ್ವಾ, ಇದೆಲ್ಲ ಫುಲ್ ಮನೆಗೆ ಹೋಗ್ತಾರೆ. ಊರು ತುಂಬ ಇರೋ ಮನೆಗೂ ಹೋಗಿ ಮಡ್ಲಕ್ಕಿ ತುಂಬಿಸ್ಕೊಂಡು ಒಂದೊಂದೇ ಗೆಜ್ಜೆ ಅವ್ರು ಎಷ್ಟು ಗೆಜ್ಜೆ ಹರಿಸ್ಕೊಂಡಿರ್ತಾರೆ ಅಷ್ಟು ಗೆಜ್ಜೆ ಹಾಕ್ತಾರೆ. ಆ ಗೆಜ್ಜೆನೆಲ್ಲ ಪೋಣಿಸಿ ಮಾಡಿರೋ ಹಾರ ಇದು ಕಂಪ್ಲೀಟು. ಇನ್ನೂ ತುಂಬ ಇದೆ ಅಲ್ಲಿ ನೋಡಿ, ಫುಲ್ ಇದೆ. ಬಟ್ ಎಲ್ಲನೂ ಹಾಕೋಕ್ಕಾಗಲ್ಲ ಅಂತ ಇಷ್ಟು ಮಾತ್ರ ಹಾಕಿ, ಎಲ್ಲ ಬೆಳ್ಳಿನೇ, ಕಂಪ್ಲೀಟ್ ಬೆಳ್ಳಿ. ಇವಾಗ ಹೀಗೆ ರೆಡಿ ಆಗಿದೆ. ಇದಾದಮೇಲೆ ಪೂಜೆ ಟೈಮ್ಗೆ ಸಿಗುವ. ಅವಾಗ ಲೈಟ್ ಎಲ್ಲ ಇಲ್ದಿರೋ ಕಾರಣದಿಂದ ಮೇಯ್ನ್ಲಿ ಏನು ಅಂತಂದರೆ ದಾರಿಗೆ ದೀಪ ಬೇಕು, ಪ್ಲಸ್ ಇನ್ನೊಂದೇನು ಅಂತಂದರೆ ದೇವ್ರು ಕಾಣಿಸ್ಬೇಕು. ಆ ಉದ್ದೇಶಕ್ಕೆ ದೀಪ ಅನ್ನೋದನ್ನ ನಾವು ದೀಪದ ಸ್ತಂಭದ ಥರ ರೆಡಿ ಮಾಡಿ ಇದನ್ನು ದೇವ್ರ ಜೊತೆನೇ ಮೆರವಣಿಗೆ ಕೂಡ ಹೊರಡಿಸ್ತೀವಿ. ಓಕೆ. ಹೀಗೆ ಸ್ಟಾರ್ಟ್ ಆಗಿದ್ದ ಆಚರಣೆ ನಮ್ಮ ಮುತ್ತಾತ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಇದಾದಮೇಲೆ ಏನಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್